ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಃ ಸುಧೀಮಂಡನಮಂಡನಾಯಿತಃ. ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿದ್ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ. ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್. ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ಪರಮಾತ್ಮನ ಪ್ರತಿಯೊಂದು ಕಾರ್ಯದಲ್ಲಿಯೂ ಪ್ರಧಾನ ಎನಿಸಿಕೊಂಡ, ಯಾವುದೇ ಪರಮಾತ್ಮ ತಾನು ತನ್ನ ಕಾರ್ಯವನ್ನು ಕೈಗೂಡಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಪ್ರಧಾನವಾಗಿ ಇಟ್ಟುಕೊಳ್ಳುವಂಥವರು ಹನುಮಂತ ದೇವರು, ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ತಾವು ಪ್ರತಿಯೊಂದು ವಿಧವಾದ ಜೀವರಾಶಿಗಳಲ್ಲಿ ಇದ್ದು ಅವರವರು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೆ ಸಾಕ್ಷಿಯಾಗಿ ಆ ಎಲ್ಲ ಜೀವರಾಶಿಗಳು ಮಾಡುವ ಪುಣ್ಯಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಪುಣ್ಯವನ್ನು ದೊರಕಿಸುವ ವಾಹಕದ ಕಾರ್ಯವನ್ನು ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಅಂತಹ ಮುಖ್ಯ ಪ್ರಾಣದೇವರಲ್ಲಿ ನಮಗೆ ನಿರ್ವ್ಯಾಜವಾದ ಭಕ್ತಿಗೂಡಲಿ ಅಂತ ಪ್ರಾರ್ಥನೆ ಆಯಿತು. ಅದಾದ ನಂತರ ಪ್ರಸಕ್ತ ಪ್ರಕೃತ ನಾವು ದೇವರಲ್ಲಿ ಸೇವೆಯನ್ನು ಮಾಡುವಾಗ, ನಾವು ದೇವರಿಗೆ ವಿಹಿತವಾದ ದೇವರ ಕರ್ಮಗಳನ್ನು ನಾವು ಮಾಡುವಾಗ ನಮ್ಮಲ್ಲಿ ಇರಬೇಕಾದ ಪ್ರಾಮಾಣಿಕವಾದ ತಾತ್ವಿಕವಾದ ಚಿಂತನೆ. ಉದಾಹರಣೆಗೆ, ದೇವರಿಗೆ ಒಂದು ಪುಷ್ಪವನ್ನು ಸಮರ್ಪಿಸಿದೆ, ಒಂದು ದಳ ತುಳಸಿಯನ್ನು ಸಮರ್ಪಿಸಿದೆ. ಅವುಗಳನ್ನು ಸಮರ್ಪಿಸುವಾಗ ನಾನು ದೇವರಿಗೆ ಸಮರ್ಪಿಸಿದೆ ಅಂತ ಸರ್ವಥಾ ಅಲ್ಲ, ದೇವರೇ ನನ್ನಲ್ಲಿ ನಿಂತು ಈ ಸೇವೆಯನ್ನು ಕೈಗೊಂಡ
ಈ ಸೇವೆಯನ್ನು ಪರಿಪಕ್ವವಾಗುವಂತೆ ತಾನೇ ನಿಂತು ಅದಕ್ಕೆ ಪ್ರೇರಕನಾಗಿ ನಿಂತು ಮಾಡಿಸಿದ್ದಕ್ಕೆ ಈ ಕಾರ್ಯವಾಗತ್ತೆ ಹೊರತು ನಾನು ಮಾಡಿದೆ ಅಂತ ಹೇಳಿದರೆ ಯಾವ ಕಾರ್ಯ ಕೈಗೂಡಲಿಕ್ಕೆ ಸಾಧ್ಯ? ಯಾವುದೋ ಒಂದು ಬಟ್ಟಲಿನಲ್ಲಿಯೋ ಬಂಗಾರದ್ದೋ ವಜ್ರದ್ದೋ ಬಟ್ಟಲಿನಲ್ಲಿ ನಾನು ಒಂದೇನೋ ಪರಮಾನ್ನವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದೆ. ದೇವರೇ ನೀನೇ ನಿಂತು ಮಾಡಿಸಿದಿ ಅಂತ ಹೇಳುವ ಭಾವನೆ ಬಂತೋ, ಅದರೊಳಗಿರುವ ಸ್ವಾಖ್ಯರಸವನ್ನು ಅನುಭವಿಸಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದನ್ನೂ ಮಾಡುವಾಗ ಇದು ನಾನೇ ಮಾಡಿದೆ, ನೋಡು ಸ್ವಾಮಿ ನನ್ನಲ್ಲಿ ಇಂತಹ ಶ್ರೀಮಂತಿಕೆ ಇದೆ ಅಂತ ಹೇಳಿ ಶ್ರೀಮಂತಿಕೆಯ ಘಮಂಡಿನಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಎಂದಾದರೂ ದೇವರು ಸ್ವೀಕಾರ ಮಾಡಿಯಾನ? ಸರ್ವಥಾ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ನಾಹಂಕರ್ತ ಹರಿಕರ್ತ ಎನ್ನುವ ವಿಶಿಷ್ಟವಾದ ಪ್ರಾಮಾಣಿಕವಾದ ಚಿಂತನೆ ನಮಗೆ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಚಿಂತನೆಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಸೇವೆ ದೇವೇಶ ಭಾವೇ ಮಮ ವಸಗುರವೇ ತೇ ನಮಃ ಶ್ರೀಶ ಭಾವೇ ಸತ್ಸೃತ್ಯಬ್ದೇರ್ಭೂರ್ಯಮೀವೇ ದ್ಯುತಿ ವಿಜಿತರವೇ ಸ್ಯಾದ್ದಯಾತೀವ ಜೀವೇ ಸೌವೇತೆ ವೇದರಾವೇಡಿತ ಚರಣ ಭವೇ ಮಗ್ನ ಮುದ್ರತ್ಯ ದಾಸಂ ಶೈವೇ ದೈವೇ ತ್ವಯಿ ನೇರತಿಮತಿ ವಿಭವೇ ಮಾಮವೇಷ್ಠ ಪ್ರದಾತಃ. ಹೇ ಪರಮಾತ್ಮ, ಲಕ್ಷ್ಮೀ ನಿಯಾಮಕ, ನನ್ನಲ್ಲಿ ದೃಢವಾದ ಭಕ್ತಿ ಕೊಡು. ಯಾರು ಮಾಡುವ ಭಕ್ತಿ ಯಾವ ರೀತಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳ್ತಾರಲ್ಲ, ಮಾತರ್ಮೇ ಮಾತರಿಶ್ವನ್ ಪಿತುಹು ಅತುಲ ಗುರೋ ಭ್ರಾತರಿ ಇಷ್ಟಾಪ್ತ ಬಂಧೋ ಹೇ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜ ರಜ ರಹಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ನಿರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಿರ್ನಿಮಿತ್ತಕವಾದ ಭಕ್ತಿ, ಯಾವ ಪರಮಾತ್ಮನನ್ನ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ, ಸರ್ವ ಪ್ರೇರಕನಾಗಿ ಇದ್ದಾನೆ, ಸಕಲ ಜೀವರಾಶಿಗಳ ಪಾಪ ಕರ್ಮಗಳಿಗೆ ಪ್ರಧಾನನಾದ ಯಮನಿಗೂ ನಿಯಾಮಕನಾದ ಅಂತೆಯೇ ಯಮಿ ಎಂದು ಹೆಸರಿಸಿಕೊಂಡ ಯಾವ ಪರಮಾತ್ಮನ ನಿತ್ಯ ಉಪಾಸಕರಾದ ಮುಖ್ಯ ಪ್ರಾಣದೇವರಿದ್ದಾರೋ ಅಂತಹ ಮುಖ್ಯ ಪ್ರಾಣದೇವರ ಅವರಂತರ್ಯಾಮಿಯಾದ ಲಕ್ಷ್ಮೀದೇವಿಯ ಅವರಂತರ್ಯಾಮಿಯಾದ ಯಾವ ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಮಾಡುವ ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಅಂಥವರು ಮಾಡಿದ ಪುಣ್ಯ ಅದು ಅನಂತ ಅಮಿತ. ಆ ಪುಣ್ಯಕ್ಕೆ ನಾನು ಸರಿಸಾಟಿಯಾಗುವುದಕ್ಕೆ ಸರ್ವಥಾ ಸಾಧ್ಯವಿಲ್ಲ. ಅಂತಹ ಗುರುಗಳ ಶಿಷ್ಯ ನಾನು ಅಂತಾದರೂ ನನ್ನನ್ನು ಸ್ವೀಕಾರ ಮಾಡು. ಪಾಂಚಭೌತಿಕವಾದ ದೇಹ, ಹುಳಿಕಾರಗಳು ತಿಂದ ದೇಹ, ಪ್ರಾಮಾಣಿಕವಾಗಿ ನಿನ್ನಲ್ಲಿ ದೃಢವಾದ ಭಕ್ತಿ ಮಾಡಬೇಕು ಅಂತಂದ್ರೆ ಜಿತೇಂದ್ರಿಯತ್ವ ಇಲ್ಲ, ಇಂದ್ರಿಯಗಳಿಗೆ ಪಟುಗಳೇ ಇಲ್ಲ. ನೋಡಬೇಕಾದ ಕಣ್ಣು, ಕೇಳಬೇಕಾದ ಕಿವಿ, ತಿನ್ನಬೇಕಾದ ಬಾಯಿಯು, ದೇವರ ನಾಮಸ್ಮರಣೆಯನ್ನು ಹೇಳಬೇಕಾದಂತಹ ಕಂಠ, ಯಾರೋ ನನ್ನನ್ನು ಹೊಗಳ್ತಾರೆ, ನನ್ನನ್ನು ಹಣ ಕೊಟ್ಟು ನನ್ನನ್ನು ಸಾಕ್ತಾರೆ ಅಂತ ಹೇಳಿ ಅವರಲ್ಲಿ ನನ್ನ ಎಲ್ಲ ಇಂದ್ರಿಯಗಳ ಪಟುತ್ವ ಹೋಯಿತೆ ಹೊರತು, ಹೇ ಸ್ವಾಮಿ ಇಡೀ ಜಗತ್ತಿನ ಸರ್ವನಿಯಾಮಕನಾದ ಪರಮಾತ್ಮ ನೀನು ಎನ್ನುವುದರಲ್ಲಿ ನನ್ನ ಇಂದ್ರಿಯಗಳು ಪಟುತ್ವ ಬರಲಿಲ್ಲ. ಹೀಗಿರುವಾಗ ಈ ದುಃಖಾನುಭವಗದೇ ಕೂಡಿದ ಅಹರ್ನಿಶವಾಗಿ ಕಾಮಕ್ರೋಧಾದಿಗಳಿಂದಲೇ ತುಂಬಿದ ಈ ದೇಹ ಇನ್ನೊಮ್ಮೆ ನನಗೆ ಎಂದಿಗೂ ಬರುವುದು ಬೇಡ, ಎಂದಿಗೂ ಬರುವುದು ಬೇಡ. ತಾತ್ಪರ್ಯ, ಸಂಸಾರದಲ್ಲಿ ಬೀಳುವ ದೌರ್ಭಾಗ್ಯ ಸ್ವಾಮಿ ನಮಗೆ ಕೊಡಬೇಡ, ಅದನ್ನೇ ಹೇಳ್ತಾ ಇದ್ದಾರೆ. ಸೇವೆ ದೇವೇಶ ಭಾವೇ
ಮಮ ವಸ ಗುರವೇ ತೇ ನಮಃ ಶ್ರೀಶಭಾವೇ ಸೃತ್ಯಬ್ಧೆ ಭೂಹು ಯಮಿ ವೇ ದ್ಯುತಿ ವಿಜಿತರವೇ ಸ್ಯಾದ್ಯಯಾತೀವ ಜೀವೇ ಸೌವೇ ತೇ ವೇದರಾವೇ ಡಿತ ಚರಣಭವೇ ಮಗ್ನಮುದ್ಧೃತ್ಯ ದಾಸಂ ಶೈವೇ ದೈವೇ ತ್ವಯೀನೆ ರತಿ ಮತಿ ವಿಭವೇ ಮಾಮವ ಇಷ್ಟಪ್ರದಾತಃ. ಹೇ ಶ್ರೀಶ, ಲಕ್ಷ್ಮೀರಮಣ ನಾರಾಯಣ, ಅಬ್ದೇ, ಅಪ್ ಅಂದರೆ ನೀರು, ನೀರನ್ನೇ ಆಶ್ರಯವಾಗಿ ಉಳ್ಳವನು ಅರ್ಥಾತ್ ನಾರಾಯಣ. ಆಪೋ ನಾರಾ ಇತಿ ಪ್ರೋಕ್ತಃ ಎಂದು ಹೇಳಿದ ಹಾಗೆ ಅಪ್ ಅಂದರೆ ನೀರು, ಆ ನೀರನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿರುವವನು ಯಾರೋ ಅವನೇ ನಾರಾಯಣ. ಹೇ ವೇ, ಹೇ ವೇ ನೋಡಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಪ್ರತಿಯೊಂದು ವರ್ಣಗಳು ಕೂಡ ಪರಮಾತ್ಮನಿಗೇನೆ ಹೇಳುವಂಥದ್ದು. ಓಂ ತತ್ವ ಸಮನ್ವಯಾತ್ ಓಂ, ಸಮಗ್ರವಾದಂತಹ ಯಾವೆಲ್ಲ ಶಬ್ದಗಳಿವೆ, ಅಕಾರಾದಿ ಯಾವೆಲ್ಲ ವರ್ಣಗಳಿವೆ, ಆ ಎಲ್ಲ ವರ್ಣಗಳಿಂದ ಪ್ರಧಾನನಾಗಿ ಪ್ರತಿಪಾದ್ಯನಾದವನು ನಾರಾಯಣ. ಅಂತೆಯೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಂದೊಂದು ಅಕ್ಷರಗಳ ಸಾರ್ಥಕ್ಯದಲ್ಲಿಯೂ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಏನು ಪಾಂಡಿತ್ಯ ಇರಬೇಡ, ವಿಚಾರ ಮಾಡಿ. ಹೇ ವೇ, ಹೇ ಪರಮಾತ್ಮನೇ. ಇಲ್ಲಿ ಪರಮಾತ್ಮನಿಗೆ ವ ಎನ್ನುವ ಶಬ್ದದಿಂದ ಹೇಳಿದ್ದಾರಲ್ಲ, ವಕಾರದಿಂದ ಪರಮಾತ್ಮನಿಗೆ ಹೇಗೆ ನಾವು ಅರ್ಥ ಮಾಡಬೇಕು ಅಂದರೆ, ಇಲ್ಲಿ ವಿಪಕ್ಷಿ ಪರಮಾತ್ಮನೋಹೋ ಅಂತ ಹೇಳಿ ಒಂದು ಉಕ್ತಿ ಇದೆ. ಅರ್ಥಾತ್ ಯಾವ ಪರಮಾತ್ಮ ಪಕ್ಷಿಯ ಮೇಲೆ ಕುಳಿತುಕೊಂಡು ಇಡೀ ಜಗತ್ತೆಲ್ಲ ಸಂಚಾರ ಮಾಡುವವನೋ ಅಂತಹ ಪರಮಾತ್ಮ ಅವನು ವೇ. ಇನ್ನೊಂದರ್ಥದಲ್ಲಿ ವಹತಿ ಇತಿ ವ, ವಹತಿ ಇತಿ ವ, ವ ಪ್ಲಸ್ ಇ ವೇ ಅಂತ ವಾಕ್ಯ ಆಗಿದೆ, ಅಂತ ಶಬ್ದ ವ್ಯುತ್ಪತ್ತಿ ಆಗಿದೆ. ವ ವಹತಿ ರಕ್ಷತಿ, ಯಾರೆಲ್ಲರನ್ನ ರಕ್ಷಣೆ ಮಾಡುವ ಪರಮಾತ್ಮ ಈ ರಣ ಮುಖ್ಯ ಪ್ರಾಣ. ಯಾವ ಮುಖ್ಯ ಪ್ರಾಣದೇವರಿಗೆ ಪ್ರಧಾನನಾದ ರಕ್ಷಕನಾಗಿ ನಿಂತು ಆ ಮುಖ್ಯ ಪ್ರಾಣದೇವರ ದ್ವಾರ ಈ ಜಗತ್ತನ್ನ ರಕ್ಷಣೆ ಮಾಡುವವನೋ ಯಾವನೋ ಅವನೇ ವೇ ನಾರಾಯಣ ಅಂತ ಅರ್ಥ. ಹೇ ದೇವೇಶ, ದೇವತೆಗಳ ಎಲ್ಲರಿಗೂ ಸ್ವಾಮಿಯಾದ. ಯಾಕೆ ದೇವತೆಗಳು ಅಂತ? ದಿವು ಕ್ರೀಡಾಯಾಮ್ ಎನ್ನುವ ಧಾತುವಿನಿಂದ ವ್ಯುತ್ಪನ್ನವಾದ ಶಬ್ದ ದೇವ ಎನ್ನುವ ಶಬ್ದ. ಯಾವ ಪರಮಾತ್ಮನ ಕೇವಲ ಇಚ್ಛಾ ಸಾಮರ್ಥ್ಯದಿಂದ ಅವರವರು ಮಾಡುವ ಯೋಗ್ಯತಾನುಸಾರವಾದ ತಮ್ಮ ತಮ್ಮ ಲೋಕಗಳಲ್ಲಿ ಮಾಡುವ ಸಾಧನೆಗಳೂ ಯಾವ ಪರಮಾತ್ಮನ ವಿನ ಪೂರ್ತಿಯಾಗುವುದಿಲ್ವೋ ಅವರೆಲ್ಲರಿಗೂ ದೇವ, ದೇವತೆಗಳ ಈಶಾ ಸ್ವಾಮಿ ನಾರಾಯಣ. ದ್ಯುತಿ ಜಿತ ರವಯೇ, ದ್ಯುತಿ ಜಿತ ರವಯೇ, ಎಷ್ಟು ಚಂದ ಶಬ್ದಗಳಿವೆ ನೋಡಿ. ದ್ಯುತಿ ಅಂದರೆ ಕಾಂತಿ, ಕಾಂತಿ ಅಂದರೆ ಯಾರು? ಸೂರ್ಯ. ದ್ಯುತಿಜ, ಕಾಂತಿಗೂ ಗೆಲ್ಲುವ ಸಾಮರ್ಥ್ಯವನ್ನು ಕೊಟ್ಟವ, ಅರ್ಥಾತ್ ಸೂರ್ಯನ ಸಾಮರ್ಥ್ಯವೂ ಮೀರಿದ ಸ್ವಭಾವ ಉಳ್ಳವ. ಅದನ್ನೇ ತ್ರಿವಿಕ್ರಮ ಪಂಡಿತಾಚಾರ್ಯರು ನರಸಿಂಹನ ಸ್ತುತಿಯಲ್ಲಿ ಹೇಳ್ತಾರೆ. ಉದಯ ರವಿ ಸಹಸ್ರ ದ್ಯೋತಿತಂ ರೂಕ್ಷ ವೀಕ್ಷಂ ಅಂತ ಹೇಳುವಾಗ, ಪರಮಾತ್ಮನ ವರ್ಣನೆ ಮಾಡುವಾಗ, ಪರಮಾತ್ಮನ ಕಾಂತಿಯನ್ನು ಹೇಳುವಾಗ ಉದಯ ರವಿ ಸಹಸ್ರ ದ್ಯೋತಿತಂ, ಇದು ಒಂದರ್ಥ. ಮತ್ತೆಂಥವ ಪರಮಾತ್ಮ? ದ್ಯುತಿ ಜಿತ ರವಯೆ. ದ್ಯುತಿ ಅಂದರೆ ಕಾಂತಿ, ಆ ಕಾಂತಿಯಿಂದ ಜಯಿಸಲ್ಪಟ್ಟವನು. ಇಡೀ ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳು ಉತ್ತಮ ಕಾಂತಿ ಉಳ್ಳದ್ದು ಅಂತ ಇವೆ, ಅಂತಹ ಉತ್ತಮ ಕಾಂತಿ ಉಳ್ಳ ವಸ್ತುಗಳಿಗೂ ಕಾಂತಿ ಕೊಟ್ಟವನು ಯಾರು? ಸೂರ್ಯ. ಅಂತಹ ಸೂರ್ಯನಿಗೆ ಆ ಮಟ್ಟದ ಕಾಂತಿ ಕೊಡುವ, ಬೆಳಕು ಕೊಡುವ
ವ್ಯಕ್ತಿ ಯಾರು? ಪರಮಾತ್ಮ. ಅವನ್ಯಾರು? ದ್ಯುತಿಜಿತರವಯ, ಅರ್ಥಾತ್ ಪ್ರಕೃಷ್ಟವಾದ ಕಾಂತಿ ಉಳ್ಳವನು, ಅಂತೆಯೇ ಹೆಸರಿಸಿಕೊಂಡವ ಪ್ರದ್ಯುಮ್ನ ಅಂತ ಹೇಳಿ. ಮತ್ತೆಂಥವ ಪರಮಾತ್ಮ? ವೇದ ರಾವೇಡಿತ ಚರಣ. ಪರಮಾತ್ಮನಿನ್ನ ವಾಕ್ಯಗಳು ಹೇಗಿವೆ? ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯದಿಷ್ಟದಶಾಂಗುಲಂ. ವೇದ ರಾವೇಡಿತ ಚರಣ, ವೇದ ವಾಕ್ಯಗಳಿಂದ ಸ್ತುತಿಸಲ್ಪಟ್ಟ ಪಾದ ಕಮಲಗಳುಳ್ಳ. ಸಹ ಭೂಮಿಂ ವಿಶ್ವತಃ ವೃತ್ವಾ ಅತ್ಯದಿಷ್ಟದಶಾಂಗುಲಂ. ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡವೆಲ್ಲ ಪರಮಾತ್ಮನ. ಯಾವ ಪರಮಾತ್ಮ ಹಾಸಿಗೆಯಾಗಿ ಮಾಡಿಕೊಂಡ ಶೇಷ, ಆ ಶೇಷನೇ ಇಡೀ ಬ್ರಹ್ಮಾಂಡವನ್ನು ಒಂದು ಸಾಸಿವೆ ಕಾಳಿನಂತೆ ಹೊರದ ಆ ಶೇಷ, ಅಂತಹ ಶೇಷನ ಮೇಲೆ ಕುಳಿತ ಈ ಪರಮಾತ್ಮ, ಅಂತಹ ಪರಮಾತ್ಮ ಅವನು ಯಾರು ಅಂದರೆ ವೇದವಾಕ್ಯಗಳಿಂದ ಪ್ರತಿಪಾದ್ಯನಾದವ, ಇಷ್ಟಪ್ರದಾತ, ಎಲ್ಲ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವ ಅಂತ ಹೇಳಿ ದೇವರಿಗೆ ಏನೆಲ್ಲ ಸಿಕ್ಕದ್ದನ್ನೆಲ್ಲ ಬೇಡಬಾರದೆಂದಿಗೂ. ಸಾಮಾನ್ಯವಾಗಿ ನನ್ನದೊಂದು ಧೋರಣೆ ಇದೆ. ದೇವರ ಹತ್ತಿರ ಹೋದಾಗ, ಉದಾಹರಣೆಗೆ ಮಕ್ಕಳು ತಂದೆ ತಾಯಿಗಳ ಹತ್ತಿರ ಹೋಗಿ ತಮಗೆ ಬೇಕಾದ ವಸ್ತುಗಳನ್ನು ಬೇಡಿ ಪಡೆದುಕೊಳ್ಳಬಹುದು, ಅದಕ್ಕೊಂದು ನ್ಯಾಯವಿದೆ. ಆದರೆ ಹರಿರೇವ ಜಗತ್ ಪಿತೃಮಾತೃಗತಿ, ದೇವರ ಹತ್ತಿರ ಹೋಗಿ ನನಗದು ಕೊಡು ನನಗಿದು ಕೊಡು ಅಂತ ಕೇಳಿಬಿಟ್ರೆ ದೇವರ ವ್ಯಕ್ತಿತ್ವಕ್ಕೆ ನಾವು ಬಹುಶಃ ನಿಂದೆ ಮಾಡಿದಂತಾಗತ್ತೆ. ಯಾಕೆ ಹೇಳಿ? ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಪರಮಾತ್ಮ, ಎಲ್ಲ ಜೀವರಾಶಿಗಳಿಗೂ ಸೃಷ್ಟಿ ಮಾಡಿದ ಪರಮಾತ್ಮ, ಅವರವರ ಯೋಗ್ಯತಾನುಸಾರ ಅವರವರ ಮನಸ್ಸು ತಿಳಿದಿರೋದಿಲ್ವ? ಅವನು ತಿಳಿದಿರ್ತಾನೆ. ಅವನಿಗೆ ಅದು ಕೊಡು ಇದು ಕೊಡು ಅಂತ ನಶ್ವರವಾಗಿ ಬೇಡಬಾರದು. ಬೇಡೋದೇ ಆದರೆ ಎಂದಿಗೂ ನಿನ್ನ ಪಾದಗಳು ಮರೆಯದಂತಹ ಬುದ್ಧಿ ಕೊಡು, ಶಾಶ್ವತವಾದ ಭಕ್ತಿಯನ್ನು ಕೊಡು. ಹೇ ಪರಮಾತ್ಮ, ಇಯಂ ಭೂಹು ಶ್ರುತಿ. ಭೂಮಿಗೆ ಬಂದೆ, ಸಂಸಾರದ ಭ್ರಮಣದಲ್ಲಿ ತಿರುಗಾಡಿ ನಾನಾ ವಿಧವಾದ ವಿಘ್ನಗಳನ್ನು ಜೊತೆ ಮಾಡಿಕೊಂಡೆ. ಸಾಧನೆ ಎಲ್ಲ ಭಸ್ಮ ಆಗಿ ಹೋಯಿತು. ನಿನ್ನನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಹೇ ನಾರಾಯಣ, ನೀನು ನಿನ್ನ ಪಾದಾರವಿಂದಗಳಲ್ಲಿ ಮುಖ್ಯ ಪ್ರಾಣದೇವರೇ ಮೊದಲಾದವರು ಮಾಡುವಂತಹ ಯಾವ ಭಕ್ತಿ ಇದೆ, ಆ ಮಟ್ಟ ಅಂತೂ ನಮಗಿಲ್ಲ. ಆದರೆ ಅವರೆಲ್ಲರ ಪರಂಪರೆಯಲ್ಲಿ ಬಂದವನಾದ್ದರಿಂದ ನನಗೆ ಎಂದಿಗೂ ಈ ದುಷ್ಟವಾದ ಸಂಸಾರದ ಭ್ರಮಣೆ ಬರುವುದು ಬೇಡ. ಕೇವಲ ನಿನ್ನ ಪಾದಾರವಿಂದಗಳ ಭಕ್ತಿ ಬರುವಂತೆ ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ, ಹೇ ಪರಮಾತ್ಮ, ನಿನ್ನ ಕಾಂತಿ ಸುಮುಖ. ಪರಮಾತ್ಮ ನೀನು ಎಂಥವ ಅಂದರೆ ಸುಮುಖ, ಮತ್ತೆಂಥವ ನೀನು ಸುಂದರ, ಮತ್ತೆಂಥವನು ನೀನು ಸುಂದ. ಸುಮುಖ ಸುಂದರ ಸುಂದ ರತ್ನನಾಭ ಸುಲೋಚನ. ಜಗತ್ತಿನಲ್ಲಿ ಯಾವುದ್ಯಾವುದು ಉತ್ತಮವಾದ ವಸ್ತುಗಳು ಅಂತ ಇವೆ, ಯಾವುದ್ಯಾವುದೆಲ್ಲ ಶ್ರೇಷ್ಠವಾದ ವಸ್ತುಗಳು, ಸೌಂದರ್ಯದಿಂದ ಕೂಡಿದ ವಸ್ತುಗಳು, ಅದ್ಭುತ ಅಂತ ಅನಿಸಿಕೊಳ್ಳುವ ವಸ್ತುಗಳು, ಇವುಗಳು ಯಾವುವೂ ಪರಮಾತ್ಮನಿಂದ ಹೊರತಾಗಿ ಇಲ್ಲ. ಕಮಲದಂತೆ ಕಣ್ಣುಗಳು ಅಂತ ಹೇಳುವಾಗ ಕಮಲ ಸದೃಶ ಕಣ್ಣು ಅಂತ ಹೇಳುತ್ತೇವೆ ನಿಜ. ಆದರೆ ಆ ಕಮಲಿಗೆ ಮೃದುತ್ವ ಬಂದದ್ದು ಪರಮಾತ್ಮನ ಕಣ್ಣಿನ ಮೃದುತ್ವದಿಂದಾಗಿಯೇ ಹೊರತು ಕಮಲದ ಮೃದುತ್ವದಿಂದ ಪರಮಾತ್ಮನ ಕಣ್ಣಿಗೆ ಮೃದುತ್ವ ಬರಲಿಲ್ಲ, ಪರಮಾತ್ಮನ ದೇಹಕ್ಕೆ ಮೃದುತ್ವ ಬರಲಿಲ್ಲ. ಇಂತಹ ಚಂದ್ರನ ಸಮಾನನಾದ ಮುಖವುಳ್ಳ ಮತ್ತೆಂಥವ ಪರಮಾತ್ಮ? ಸುಖಜ್ಞಾನ ಪೂರ್ಣ. ಎಂದಿಗೂ ಪರಮಾತ್ಮನ ಸುಖದಲ್ಲಿ ದುಃಖ ಮಿಶ್ರಿತವೇ ಇಲ್ಲ. ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಅಂತ ಶ್ರೀಮಠ್ ಟೀಕಾಕೃತ್ಪಾದರು ನಮಗೆ ತಿಳಿಸಿಕೊಡ್ತಾರೆ. ದುಃಖ ಮಿಶ್ರಿತವಾದ ಸುಖ. ಪರಮಾತ್ಮನಿಗೆ ಜ್ಞಾನ ಎಂಥದ್ದಿದೆ ಅಂದರೆ ಅಸೀಮವಾದ ಜ್ಞಾನ ಪರಮಾತ್ಮನದ್ದು, ಸೀಮೆಯೇ ಇಲ್ಲ ಪರಮಾತ್ಮನಿಗೆ.
ಮಾಯಾವಾದ ಖಂಡನದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಜ್ಞಾನ ಅಂತ ಹೇಳಿದಿರಿ, ಪಯೋನಿಧಿ ಅಂತ ಇಲ್ಲಿ ವಿಶೇಷಣ ಕೊಡ್ತಿದ್ದೀರಿ, ಸಮುದ್ರಕ್ಕೆ ಸಾಮಾನ್ಯವಾಗಿ ಒಂದು ದಡ ಅಂತಾದರೂ ಇರುತ್ತಲ್ಲ, ಹಾಗಾದರೆ ಪರಮಾತ್ಮನ ಜ್ಞಾನಕ್ಕೂ ಒಂದು ದಡವ? ಸರ್ವಥಾ ಅಲ್ಲ. ಅಮಿತತ್ವೇನ ವಿಷಿನಷ್ಟಿ ಅಂತ ಹೇಳ್ತಾರೆ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಸುಖ, ಪರಮಾತ್ಮನ ಶಕ್ತಿ, ಇದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಅಂತಹ ಅಮಿತವಾದ ಸುಖ ಜ್ಞಾನವೇ ದೇಹವಾಗಿ ಉಳ್ಳ ಅಂತೆಯೇ ನಿಖಿಲ ಪೂರ್ಣ ಗುಣೈಕ ದೇಹ. ಅಷ್ಟೇ ಅಲ್ಲದೆ ಚತುರ್ಮುಖ ಬ್ರಹ್ಮದೇವರಿಂದ ಅಹರ್ನಿಶವಾಗಿ 4 ಮುಖಗಳಿಂದ 4 ವೇದಗಳು, ಪಂಚರಾತ್ರಾಗಮಗಳೇ ಮೊದಲಾದವುಗಳಿಂದ, ಅವರೇ ಮೊದಲಾದ ಎಲ್ಲ ದೇವಾನು ದೇವತೆಗಳಿಂದ ಸ್ತುತಿ ಮಾಡಿಸಲ್ಪಟ್ಟ ಹೇ ನಾರಾಯಣ ಕೃಷ್ಣ, ನನಗೆ ಈ ಪ್ರಕೃತಿ ಬಂಧವನ್ನು ನಾಶ ಮಾಡು, ಈ ಸಂಸಾರದ ಬಂಧವನ್ನು ನಾಶ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಧುನಾ ಸಧುನಾ ತು ಭೂತ ಬಂಧಂ ಮಧುನಾಶಿ ಮಧುನಾ ಧಿಯಾ ಚ ಪೂರ್ಣ ಮಧುನಾ ವಿಧುನಾ ಸಮಾನ ವಕ್ತ್ರೋ ವಿಧಿನಾಯೋ ವಿಧಿನಾ ಸಮರ್ಚಿತೋ ಮೇ. ವ್ಯಾಕರಣಶಾಸ್ತ್ರದಲ್ಲಿ ಇದಕ್ಕೆ ಚಂದ್ರಿಕಾವೃತ್ತ ಅಂತ ಕರೀತಾರೆ. ಶ್ರೇಷ್ಠವಾದ ಚಿಂತನೆ. ಅಂತೆಯೇ ಮೊದಲನೇ ದಿವಸವೇ ಇದರ ಉಪಕ್ರಮ ಮಾಡುವಾಗ ಹೇಳಿದ್ದೆ, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ವಿಷ್ಣು ಸ್ತುತಿಯಲ್ಲಿ ಬರದೇ ಇರುವ ವ್ಯಾಕರಣ ವಿಶೇಷಗಳು ಯಾವುದೂ ಇಲ್ಲ. ಹೇಳ್ತಾ ಹೋದರೆ ಸಮಯ ಆದೀತು, ಕೇಳುವವರಿಗೆ ಆ ಮಟ್ಟದ ಸ್ಥಿಮಿತ ಇರಬಹುದೋ ಇಲ್ವೋ ಅನ್ನುವ ಉದ್ದೇಶದಿಂದ ಇಲ್ಲಿ ಬೇಕಾದ ಮಹತ್ವದ ವಿಷಯಗಳನ್ನು ಹೇಳ್ತಾ ಇದೆ ಹೊರತು ಒಂದೊಂದು ಶ್ಲೋಕದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಹೊರಟರೆ ಅದ್ಭುತವಾದ ವ್ಯಾಖ್ಯಾನಗಳಿವೆ, ವ್ಯಾಕರಣ ಭೂಯಿಷ್ಠವಾದ ವ್ಯಾಖ್ಯಾನಗಳು. ಹೇಳ್ತಾರೆ, ಅಧುನಾ ಸ್ವಧುನಾತು ಭೂತ ಬಂಧು ಮಧುನಾಶಿ ಮಧುನಾ ಧಿಯಾಚ ಪೂರ್ಣ. ಹೇ ನಾರಾಯಣ, ನೀನೆಂಥವ ಗೊತ್ತಾ? ಮಧುನಾಶಿ, ಮಧುನಾಶಿ, ವಿಧುನಾ ಸಮಾನ ವಕ್ರ. ಮಧುನಾಶಿ ನಾಮ ಮಧುಮಥನಃ ಇತಿ, ಮಧುಮಥನೂ ಆದ. ವಿಧುನಾ ಸಮಾನ ವಕ್ರ, ವಿಧುನಾ ಅಂದ್ರೇನು? ಚಂದ್ರ ಅಂತರ್ಥ. ಸಮಾನ ವಕ್ರ, ಚಂದ್ರನ ಸಮಾನವಾದ ಮುಖವುಳ್ಳದ್ದು. ಇಷ್ಟೇ ಹೇಳಿಬಿಟ್ರೆ ಒಂದು ಸಣ್ಣ ಪ್ರಶ್ನೆ ಬಂದು ಬಿಡುತ್ತೆ. ಚಂದ್ರನಿಗೆ ಸಮಾನವಾದ ಮುಖ ಅಂತ ಹೇಳ್ತೀರಿ, ಆದರೆ ಚಂದ್ರನಿಗೂ ಅಮಾವಾಸ್ಯೆ ಬಂತೋ ಅವನ ಕಾಂತಿ ಇಳಿತದೆ, ಹುಣ್ಣಿಮೆ ಬಂತೋ ಅವನ ಕಾಂತಿ ಏರ್ತದೆ. ಹಾಗಾದರೆ ಪರಮಾತ್ಮನ ಕಾಂತಿಯು 15 ದಿವಸಕ್ಕೊಮ್ಮೆ ಇಳಿಯೋದು, 15 ದಿವಸಕ್ಕೊಮ್ಮೆ ಏರೋದು ಅಂತ ಅರ್ಥವೋ? ಸರ್ವತಾ ಹಾಗಲ್ಲ. ಚಂದ್ರ ಪೂರ್ಣಿಮಾ ದಿನ ಯಾವ ರೀತಿಯಾಗಿ ಪರಿಪೂರ್ತಿಯಾಗಿ ಇರ್ತಾನೋ ಅಂತಹ ಪರಿಪೂರ್ತಿಯಾದ ರೂಪವೇ ಪರಮಾತ್ಮನದ್ದು. ಹೇಳುವ ತಾತ್ಪರ್ಯ ಅಷ್ಟು ಸೌಷ್ಠವ ರೂಪ. ಉಪಮಾಲಂಕಾರವನ್ನು ಇಲ್ಲಿ ಚಿಂತನೆ ಮಾಡಬೇಕಾದದ್ದು ನಾವು. ನಂತರದಲ್ಲಿ ಮಧುನಾ, ಮಧುನಾ, ಸ್ವಲ್ಪ ಇಲ್ಲಿ ಶಬ್ದದ ಕಡೆ ಗಮನ ಕೊಡಬೇಕು. ಮಧುನಾ, ಮಧು ಅಂದರೆ ಸುಖ, ಆ ಸುಖದಿಂದ ಕೂಡಿದವನು ಅಂತರ್ಥ. ಬರೇ ಸುಖ ಅಲ್ಲ, ಧಿಯಾಚ ಪೂರ್ಣ. ಮಧುನಾ ಧಿಯಾಚ ಪೂರ್ಣ, ಸುಖ ಜ್ಞಾನ ಇವುಗಳಿಂದ ಪೂರ್ಣನಾದವನು. ವಿಧಿನ ವಿಧಿನ ಸಮರ್ಚಿತ. ವಿಧಿನ ವಿಧಿನ ಮೊದಲನೇ ವಿಧಿಯಿಂದ ಚತುರ್ಮುಖ ಬ್ರಹ್ಮನನ್ನು ತೆಗೆದುಕೊಳ್ಬೇಕು. ವಿಧಿನ ತೃತೀಯ ವಿಭಕ್ತಿ ಚತುರ್ಮುಖ ಬ್ರಹ್ಮದೇವರಿಂದ ವಿಧಿನ ವಿದ್ಯುಕ್ತವಾದ ರೀತಿಯಿಂದ ಸಮರ್ಚಿತ ಭಕ್ತಿಯಿಂದ ಪರಿಪೂರ್ತಿಯಾಗಿ ಪೂಜಿಸಲ್ಪಟ್ಟ ಹೇ ಮಧುನಾಥಃ. ಯಾಹ ಮಧುನಾಥಃ? ಹೇ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ ಒಂದು ಚಿಂತನೆ ಮಾಡಬೇಕಾದದ್ದು ನಾವು. ಗುರುಗಳ ಈ ಶ್ಲೋಕದಲ್ಲಿ ಆರ್ತವಾದ ಪ್ರಾರ್ಥನೆ ಏನು? ಪ್ರಕೃತಿ ಬಂಧ ನಾಶ ಮಾಡು ಅಂತ. ಅದಕ್ಕೆ ಪೂರಕವಾಗಿ ಪ್ರಕೃತಿ ಬಂಧ ನಾಶ ಮಾಡುವುದಕ್ಕೆ ಪ್ರಧಾನ ಯಾರು? ಕೃಷ್ಣ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ ಯಾಕವನು ಕೃಷ್ಣ? ಕೃಷತಿ ಇತಿ ಕೃಷ್ಣ. ಎಲ್ಲರ ಪಾಪಗಳನ್ನು ನಾಶ ಮಾಡಿ ಹಾಕೋನೇ ಕೃಷ್ಣ.
ಅಂತೆಯೇ ಅವನಿಗೆ ಕೃಷ್ಣ ಅಂತ ಹೆಸರು. ಅಂತಹ ಕೃಷ್ಣ ಪರಮಾತ್ಮ ಪ್ರಕೃತಿ ಬಂಧನಾಶ ಕೃಷ್ಣ 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 ಅಂತ ಹೇಳಿ ಇವನನ್ನ ಪ್ರಾರ್ಥನೆ ಮಾಡದೆ ಇನ್ಯಾರಿಗೆ ಪ್ರಾರ್ಥನೆ ಮಾಡಬೇಕು? ಏ ಕೃಷ್ಣ ಸಮೇ ಅಧುನ, ಅಂತಹ ನಾನು ಭೂತಬಂಧಂ ಧುನೋತು, ಈ ಪ್ರಕೃತಿ ಬಂಧವನ್ನೆಲ್ಲವನ್ನ ದೂರ ಮಾಡಿ ಹಾಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರದಲ್ಲಿ, ಹೇ ಸ್ವಾಮಿ, ಅನಾದಿ ಕಾಲದಿಂದ ಏನೇನೋ ಅಪರಾಧಗಳನ್ನು ಮಾಡಿದೆ. ನೀನು ನನಗಾಗಿ ಕೊಟ್ಟ ಜೀವ, ನೀನು ನನಗಾಗಿ ಕೊಟ್ಟ ಹೊಸ ಹೊಸ ಬಟ್ಟೆಗಳಂತೆ ಹೊಸ ಹೊಸ ಯೋನಿಗಳಲ್ಲಿ ನಾನು ಅವತಾರ ಹುಟ್ಟಿದೆ. ಈ ಬಟ್ಟೆ ಕೊಳೆ ಆಯಿತೋ ಆ ಬಟ್ಟೆಯನ್ನು ತೆಗೆಸಿದಿ, ಹೊಸ ಬಟ್ಟೆ ಹಾಕಿದಿ, ಹೊಸ ಬಟ್ಟೆ ಕೊಳೆ ಆಯಿತೋ ಮತ್ತೊಂದು ಬಟ್ಟೆ ಹಾಕಿದಿ. ಹೀಗೆ ಕೊಳೆಯಾದ ಬಟ್ಟೆಗಳನ್ನು ತೆಗೆದು ಹಾಕಿ ಹೊಸ ಬಟ್ಟೆಗಳನ್ನು ತೊಡಿಸುವಂತೆ ನೀನು ನನಗೆ ಅನೇಕ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡಿದಿ. ಇಂತಹ ಅನೇಕ ಯೋನಿಗಳು ಬಂದರೂ ಈ ಜೀವಕ್ಕೆ ಬುದ್ಧಿನೇ ಬರಲಿಲ್ಲ. ಎಂದಿಗೂ ಈ ಕೈಗಳಿಗೆ ನಿನ್ನ ಪೂಜೆ ಮಾಡಿ ಗೊತ್ತಿಲ್ಲ, ಈ ಬಾಯಿಗೆ ಬಾಯಿ ತುಂಬ ನಾರಾಯಣ ಅಂತ ಹೇಳಿ ಗೊತ್ತಿಲ್ಲ, ನಮಸ್ಕಾರ ಗೊತ್ತಿಲ್ಲ, ಚಮತ್ಕಾರ ಗೊತ್ತಿಲ್ಲ, ನಿನ್ನ ಆ ಅಂಗಸ್ಪರ್ಶವಾದ ಆ ನಿರ್ಮಾಲ್ಯವನ್ನು ಶಿರಕ್ಕೆ ಏರಿಸಿಕೊಳ್ಳಬೇಕು, ಆಗ್ರಹಣೆ ಮಾಡಬೇಕು ಅಂತ ಹೇಳಿ ಎಂದಿಗೂ ಅನ್ನಿಸ್ಲಿಲ್ಲ. ನಾನಾಯಿತು, ನನ್ನ ಹೆಂಡತಿ ಆಯಿತು, ನನ್ನ ಮಕ್ಕಳಾಯಿತು ಅಂತ ಹೇಳಿಯೇ ಕ್ಷುದ್ರವಾದ ಚಿಂತನೆಯಲ್ಲಿ ಮುಳುಗಿ ಹೋದೆ. ನಂತರದಲ್ಲಿ ಯಾರೋ ಒಬ್ಬ ಗುರುಗಳು ಅಂತ ಸಿಕ್ಕರು, ಏನೋ ಪೂರ್ವಜನ್ಮದ ಪುಣ್ಯ ಗುರುಗಳು ಅಂತ ಸಿಕ್ಕರು, ಅವರಲ್ಲಿ ಪ್ರಾಮಾಣಿಕವಾಗಿ ಇದ್ದು ಸಚ್ಚಾಸ್ತ್ರಾದಿ ಶ್ರವಣ ಮನನಾದಿಗಳನ್ನು ಮಾಡಬೇಕೋ? ಆಗಲೇ ಇಲ್ಲ. ಗುರುಗಳಲ್ಲಿ ಭಕ್ತಿ ಮಾಡುವುದನ್ನು ಬಿಟ್ಟು ದ್ವೇಷ ಮಾಡಿದೆ, ಅಂಥವರಲ್ಲಿ ಮಾತ್ಸರ್ಯ ತೋರಿಸಿದೆ. ಇಷ್ಟೆಲ್ಲ ಪಾಪಿಷ್ಟ ತಮ ನಾನು, ಇಷ್ಟಾದರೂ ನನ್ನನ್ನು ಅನುಗ್ರಹವನ್ನು ಮಾಡ್ತೀಯಾ ಅಂತಂದ್ರೆ, ಹೇ ನಾರಾಯಣ, ನನಗಿನ್ಯಾರು ಗತಿ ಅಂತ ನಾನು ಕೈಚಲ್ಲಿ ಕೂತಾಗ ನನಗೆ ಗತಿಯಾಗಿ ನಿಂತವರು ನನ್ನ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಂಥವರ ವಿಶೇಷವಾದ ಕಾರುಣ್ಯದ ಬಲ, ಅದರಿಂದಲೇ ನನಗೆ ಭಗವದ್ಜ್ಞಾನವನ್ನು ಸಿಗತ್ತೆ. ಅಂತಹ ಗುರುಗಳಿಗೆ ನಮಸ್ಕಾರ. ಮಮ ಪ್ರತಿಜನ್ಮ ಸ್ಮೃತಿ, ಅನೇಕ ಜನ್ಮಗಳಿಂದ ಈ ಸಂಸಾರ ನನ್ನ ಬೆನ್ನತ್ತಿ ಬಿದ್ದಿದೆ. ಜನನ ಇದೆ, ಮರಣ ಇದೆ, ಏನೇನೋ ಮಾಡಿಕೊಂಡೆ. ಆದರೆ ಆ ಸಂಸಾರ ಸಾ ಹರೇ ಮತಿತಃ, ಯಾವ ದೇವರು ನನಗೆ ಉಪಕಾರ ಮಾಡಿಕೊಟ್ಟ ಈ ಬುದ್ಧಿ ಇರುವ, ಮಾತು ಬರುವ, ವಿವೇಕ ಇರುವ ಈ ಮಾನವ ಜನ್ಮ ನಿನ್ನ ಸಾಧನೆಗೆ ಕಾರಣ ಆಗಬೇಕಾಗಿತ್ತು, ಕಾರಣ ಆಗಲೇ ಇಲ್ಲ. ಹೀಗಿರುವಾಗ ಮಯಾ ನುತಿಹಿ ನರಚಿತ, ಸ್ತುತಿ ಮಾಡಲಿಲ್ಲ, ಸ್ಮರಣೆ ಮಾಡಲಿಲ್ಲ, ಇವುಗಳೆಲ್ಲದರಿಂದಲೂ ಅತ್ಯಂತ ವಂಚಿತನಾದೆ. ಆದರೆ ಇಂತಹ ಕ್ಷುದ್ರ ಭೂಮಿಯಲ್ಲಿ ಸಂಸಾರದಲ್ಲಿ ಬಿದ್ದಾಗಲೂ ಹೇ ಯತಿಪತೆ, ಗುರು ಸಾರ್ವಭೌಮರಾದ ಯತಿಕುಲ ಚಕ್ರವರ್ತಿಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರೇ, ಭವಂತಂ ವಿನಾ ಮಮಗತಿ ನ ವಿದ್ಯತೆ. ಗುರುಗಳ ಬಗ್ಗೆ ಈ ಚಿಂತನೆಯಲ್ಲಿ ಹೇಳ್ತಾ ಹೋದರೆ ಅನೇಕ ಇದೆ. ಪಿತಾ ಮಾತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವಃ, ಗುರುರೇಕ ಸದಾ ಸೇವ್ಯ ಸಂಸಾರೋದ್ಧರಣ ಕ್ಷಮ. ಒಂದು ಚಿಂತನೆ ಕೇಳಬೇಕಾದದ್ದಿಲ್ಲಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ ಮಾಡಿ ಅನೇಕ ವಿಧವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಾದ ಸತ್ಯಾಭಿನವ ತೀರ್ಥರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಅತ್ಯದ್ಭುತವಾದ ಗುರು ಶಿಷ್ಯ ಪರಂಪರೆ, ಉತ್ತರಾದಿ ಮಠದ ಪರಂಪರೆಯೇ ಸರ್ವೋತ್ಕೃಷ್ಟ ಪರಂಪರೆ. ಆ ಸತ್ಯಾಭಿನವ ತೀರ್ಥರು ಸತ್ಯನಾಥರಿಗೆ ಕೇಳ್ತಾರೆ, ಅಲ್ಲ ಸ್ವಾಮಿ, ಒಂದು ದಿನ ನಾನು ನಿಮಗೆ ಮಾಡಬೇಕಾದ ಸರಿಯಾದ ಸೇವೆ ಮಾಡಲಿಲ್ಲ, ಯಾವುದೇ ತರನಾದ ಪ್ರಯೋಜಕವೂ ನಿಮ್ಮ ಮೇಲೆ ಆಗಲಿಲ್ಲ, ಇಷ್ಟಾದರೂ ನನ್ನ ಮೇಲೆ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ ನೀವು ಅಂದರೆ ಏನು ಹೇಳಬೇಕು ಸತ್ಯನಾಥರು? ಈಗಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ನಾನು ನಿಮ್ಮ
ಗುರು ನಾನು ನಿಮಗೆ ಇಷ್ಟೇ ಪ್ರೀತಿ ಮಾಡ್ತೇನೆ ಅಂತ. ಈ ದೇಹಕ್ಕೆ ಈ ಜನ್ಮಕ್ಕೆ ತಂದೆ ತಾಯಿಗಳು ನಮಗೆ ಬೇಕ್ರಿ, ಮುಂದಿನ ಜನ್ಮಕ್ಕೆ ನಮಗೆ ಇದೇ ತಂದೆ ತಾಯಿಗಳು ಇರ್ತಾರೆ ಅಂತ ಯಾಕೆ ಗೊತ್ತಾಗತ್ತೆ? ಆದರೆ ನಿಶ್ಚಿತ ಮತಿಹಿ, ನನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ನನ್ನನ್ನ ಕೈ ಹಿಡಿದು ನಡೆಸುವವರು ಯಾರು ಅಂದರೆ ಗುರುಗಳೇ. ದೇವರಲ್ಲಿ ಇದೊಂದೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಿನ್ನ ಕರ್ಮಗಳು ಮಾಡಬೇಕಾದದ್ದು ಅನಂತ ಇದೆ, ಮಾಡಬೇಕಾದದ್ದು ಅತಿ ಅನಿವಾರ್ಯ ಅದು. ಆದರೂ ಒಂದೊಪ್ಪತ್ತು ನಿನ್ನ ಕರ್ಮಗಳಲ್ಲಿ ಮಾಡುವುದರಲ್ಲಿ ನನಗೆ ಲೋಪತೆ ಬಂದರೂ ತಪ್ಪಿಲ್ಲ. ಆದರೆ ನನ್ನ ಗುರುಗಳಿಗೆ, ನನಗೆ ವಿದ್ಯೆ ಕೊಟ್ಟ ಗುರುಗಳಿಗೆ, ನನಗೆ ಒಂದಕ್ಷರ ಕಲಿಸಿದ ಗುರುಗಳಲ್ಲಿ ಮನಸ್ಸಿನಲ್ಲಿಯೂ ಅನ್ಯತಾಭಾವನ ಬರಬಾರದು. ಒಂದು ಕ್ಷಣ ನಮ್ಮ ಗುರುಗಳಲ್ಲಿ ಅನ್ಯತಾಭಾವನೆ ಬಂತೋ ನಮ್ಮ ಜೀವನ ನಾಶ ಆಗಿ ಹೋಯಿತು ಅಂತ ತಿಳಿದುಕೊಳ್ಳಿ. ಅಂತಹ ಮಹತಿ ಗುರು ಪರಂಪರೆಗೆ ಇದೆ, ಗುರುಗಳಿಗೆ ಇದೆ. ಆ ಗುರುಗಳು ನಮಗೆ ಅನುಗ್ರಹವನ್ನು ಮಾಡಲಿ, ಈ ಪ್ರಕೃತಿ ಬಂಧ ನಾಶ ಮಾಡಲಿ, ಸಂಸಾರ ನಾಶ ಮಾಡಲಿ, ಇತೋಪ್ಯತಿಶಯವಾದ ಜ್ಞಾನಾಭಿವೃದ್ಧಿಗೆ ಗುರುಗಳ ಭಕ್ತಿಯಲ್ಲಿ, ಪರಮಾತ್ಮನ ಭಕ್ತಿಯಲ್ಲಿ ಕಾರಣರಾಗಲಿ ಅಂತ ಗುರುಗಳು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.